Okay, let's start. Hey guys, what's up? Welcome back to my channel. Welcome back to makeup video. ಹಬ್ಬ ಹತ್ರ ಬರ್ತಾ ಇದೆ. ಐ ಥಾಟ್ ಆಫ್ ಡೂಯಿಂಗ್ ಒನ್ ಫೆಸ್ಟಿವಲ್ ಮೇಕಪ್ನ. ಐ ನೋ ಫೆಸ್ಟಿವಲ್ ಟೈಮಲ್ಲಿ, ಹಬ್ಬ ಟೈಮಲ್ಲಿ ಪೂಜೆ ಅದು ಇದು ಎಲ್ಲ ಇರುತ್ತೆ, ಮೇಕಪ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಟೈಮ್ ಸಿಗಲ್ಲ. ಬಟ್ ನಾನು ಇವತ್ತಿನ ಮೇಕಪ್ನ ತುಂಬ ಬೇಸಿಕ್ ಆಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ತುಂಬ ಪ್ರಾಡಕ್ಟ್ಸ್ನ ಮಿನಿಮೈಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಓಕೆ, ಮೇಕಪ್ ಮಾಡೋ ಮುಂಚೆ ಆಸ್ ಯೂಶುವಲ್ ಸ್ಕಿನ್ ಕೇರ್, ಸ್ಕಿನ್ ಪ್ರೆಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಫೆಸ್ಟಿವಲ್ ಟೈಮಲ್ಲಿ ಅಥವಾ ಏನಾದರೂ ಇವೆಂಟ್ಸ್ ಇರೋ ಟೈಮಲ್ಲಿ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕು, ಸ್ವೆಟ್ ಪ್ರೂಫ್ ಇರಬೇಕು. ಅಂದರೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಮೇಕಪ್ ಸ್ಟಾರ್ಟ್ ಮಾಡೋ ಮುಂಚೆ ಐಸ್ ಕ್ಯೂಬ್ಸ್ನ ತಗೊಂಡು ನೀವು ಅಟ್ಲೀಸ್ಟ್ ಒಂದು 60 ಸೆಕೆಂಡ್ಸ್ಗೆ ಫೇಸ್ನ ಮಸಾಜ್ ಮಾಡ್ಕೊಬೇಕು. ಹಾರೆಲ್ಸ್ ನಿಮಗೆ ಟೈಮ್ ಇದೆ ಅಂತಂದ್ರೆ ಒಂದು ಬೌಲ್ ತಗೊಂಡು ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂಡು ವಾಟರ್ ಹಾಕೊಂಡು ಒಂದು ಹಿಂಗೆ ಫೇಸ್ನ ಡಿಪ್ ಮಾಡಬೇಕು. ಅದ್ರಕ್ಕಿಂತ ದಿಸ್ ಇಸ್ ಬೆಟರ್. ನೀವು ಅದ್ರ ಬದಲು ಇದನ್ನ ಮಾಡ್ಕೊಬೇಕು. ಸೊ ನಾನಿಲ್ಲಿ ಐಸ್ ಕ್ಯೂಬ್ಸ್ ಆ್ಯಂಡ್ ಒನ್ ಟಿಶ್ಯೂ ಪೇಪರ್. ಓಕೆ, ಸೊ ನಾನೀಗ ಐಸ್ ಕ್ಯೂಬ್ ತಗೊಂಡಿದ್ದೀನಿ. ಸೊ ಒಂದು ಟಿಶ್ಯೂ ಪೇಪರು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಿಂಗೆ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗು ಇರುತ್ತೆ ಆ್ಯಂಡ್ ಮೇಕಪ್ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಜಸ್ಟ್ ಟಿಶ್ಯೂ ಪೇಪರಲ್ಲಿ ಡ್ಯಾಬ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಸಿರಮ್. ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಗೋಲ್ಡನ್ ಸ್ಕಿನ್ ಕೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಟೇಕಿಂಗ್ ದಿಸ್ ಮಚ್. ಇದರಲ್ಲಿ ಒಳ್ಳೆ ಗೋಲ್ಡನ್ ಪಾರ್ಟಿಕಲ್ಸ್ ಚೆನ್ನಾಗಿದೆ. ಸೊ ಒನ್ ಡ್ರಾಪ್ ಹಿಯರ್ ಹಿಯರ್. ಮೈಲ್ಡ್ ಆಗಿ ನಿಮ್ಮ ಫಿಂಗರ್ಸಿಂದ ಮಸಾಜ್ ಮಾಡಿ. ಒಂದು ನೆಕ್ ಪೋರ್ಷನ್ನ ಮಾಡೋದು ತುಂಬ ಇಂಪಾರ್ಟೆಂಟ್. ಆಗ ಕಲರ್ ಡಿಫ್ರೆನ್ಸ್ ತುಂಬ ಕಾಣುತ್ತೆ. ಇಲ್ಲ ಅಂದರೆ ಸ್ಕಿನ್ ಒಳಗೆ ಪೆನೆಟ್ರೇಟ್ ಆಗೋ ತನಕ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು, ಲೈಕ್ ಒಂದು 15 ಸೆಕೆಂಡ್ಸ್ ಬಿಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್ಗೆ ನಾನು ಡಾಟ್ ಆ್ಯಂಡ್ ಕೀ ಅವರ 72 hours ಹೈಡ್ರೇಷನ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್. ಇದನ್ನು ಅಷ್ಟೇ ಫಿಂಗರ್ಸಿಂದ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಯು ಹ್ಯಾವ್ ಟು ಮಸಾಜ್ ಮಾಡುವಾಗ ಎಲ್ಲನೂ ಅಪ್ವರ್ಡ್ ಮೋಷನಲ್ಲಿ ಮಾಡಿ. ಆಗ ಸ್ಕಿನ್ ಬೇಗ ಸ್ಯಾಗಿನೆಸ್ ಬರಲ್ಲ. ಸೊ ಈ ಥರ ಕಾಣ್ತಿದೆಯಲ್ಲ ಆಯಿಲಿ ಟೈಪು, ಹಂಗಿರ್ಬೇಕಾದ್ರೇನೆ ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು. ಇನ್ ಪ್ರೆಪ್ಪಿಂಗ್ ಟೈಮಲ್ಲಿ ಮೇಯ್ನ್ ಒಂದು ಪ್ರಾಡಕ್ಟ್ ಆದಮೇಲೆ ಇನ್ನೊಂದು ಪ್ರಾಡಕ್ಟ್ ಹಾಕಬೇಕಾದ್ರೆ ಅಟ್ಲೀಸ್ಟ್ ಒಂದು 15 ಸೆಕೆಂಡ್ ಆದರೂ ಗ್ಯಾಪ್ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ರೈಮರ್. ನಾನಿಲ್ಲಿ ಅಲ್ಟಾ ಬ್ಯೂಟಿ ಅವರ ಪೋರ್ಲೆಸ್ ಫೇಸ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ನೈಕಾದಲ್ಲಿ ಸಿಗುತ್ತೆ. ಆಯಿಲಿ ಸ್ಕಿನ್ ಇರೋಗೆ ದಿಸ್ ಇಸ್ ಬೆಸ್ಟ್. ಇಷ್ಟು ತೊಗೊತಿದ್ದೀನಿ ಜಸ್ಟ್ ಅಷ್ಟೇ. ನಿಮ್ಗೆ ಎಲ್ಲೆಲ್ಲಿ ತುಂಬ ಆಯಿಲ್ ಡೆಪಾಸಿಟ್ ಆಗುತ್ತೆ ಆ ಪೋರ್ಷನ್ನ ತುಂಬ ನೋಡಿಕೊಂಡು ಆ ಪೋರ್ಷನ್ ಹಾಕೊಳ್ಳಿ. ಜಸ್ಟ್ ರಬ್ ಮಾಡಬಾರ್ದು, ಹಿಂಗೆ ಸ್ವೈಪ್ ಮಾಡ್ತಾ ಹೋಗ್ಬೇಕಷ್ಟೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕನ್ಸೀಲರ್. ನಾನಿಲ್ಲಿ ಕಲರ್ ಕರೆಕ್ಷನ್ ಏನೂ ಮಾಡ್ತಾ ಇಲ್ಲ. ಜಸ್ಟ್ ನನ್ನ ಶೇಡ್ಗಿಂತ 1 ಶೇಡ್ ಅಥವಾ 2 ಶೇಡ್ ಡಾರ್ಕರ್ದು ಕನ್ಸೀಲರಲ್ಲಿ ಫಸ್ಟ್ ನಾನು ಜಸ್ಟ್ ಅಂಡರ್ ಐ ಮಾತ್ರ ಕನ್ಸೀಲ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ಇವತ್ತು ಯೂಸ್ ಮಾಡ್ತಿರೋ ಕನ್ಸೀಲರ್ ಬಂದುಬಿಟ್ಟು ELF ಅವರ ಮೀಡಿಯಮ್ ಗೋಲ್ಡ್. ಸೊ ಇದು ನನ್ನ ಶೇಡಿಗೆ ನೋಡಿ ಡಾರ್ಕ್ ಇದೆ. ಸೊ ಜಸ್ಟ್ ಇಲ್ಲಿ ಇಷ್ಟು ಹಾಕ್ಕೊಂಡು ಕೈಯಲ್ಲೂ ಡಾರ್ಕ್ ಮಾಡ್ಕೊಬೋದು. ನನ್ನ ಎಕ್ಸಸ್ ಆದರೆ, ನಾನು ಹಾಕೊಂಡಿರೋದು ಎಕ್ಸಸ್ ಆಯಿತು ಅಂತಂದರೆ ಯು ಕ್ಯಾನ್ ಇಲ್ಲಿ ಸ್ಮೈಲ್ ಲೈನ್ ಹತ್ರ ಅದನ್ನೇ ಅದು ಉಳಿದಿರೋ ಹಾಕೊತಿದ್ದೀನಿ ನೋಡಿ. ಜಸ್ಟ್ ಒಂದು ಡಾರ್ಕ್ ಅಲ್ಲಿದ್ದಿದ್ದು ಮಾಯನೇ ಆಗ್ಬಿಡ್ತು. ಸೊ ಈಗ ನಾನು ಕನ್ಸೀಲರ್ ಹಾಕಿದ ಕಡೆ ಲೂಸ್ ಪೌಡರಲ್ಲಿ ಸೆಟ್ ಮಾಡ್ಕೊತೀನಿ. ಇದು ಜಾಸ್ತಿ ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಆಮೇಲೆ ನೀವು ತೆಕ್ಕೊಬೋದು. ಬಟ್ ಲೂಸ್ ಪೌಡರಿಂದ ಸೆಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆಗ ಕ್ರೀಸ್ ಲೈನ್ನ ಅವಾಯ್ಡ್ ಮಾಡ್ಕೊಬೋದು. ಈಗ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಯಾವ ಪ್ಯಾಲೆಟ್ ಯೂಸ್ ಮಾಡಿ? ಯಾಕಂದರೆ ನಾನು ಇವತ್ತು ಐ ಮೇಕಪ್ನ ಫುಲ್ ಸಿಂಪಲ್ ಆಗಿ ಇಡ್ತಾ ಇದ್ದೀನಿ. ನಾನು ಹಾಕ್ಕೊಂತಿರೋ ಡ್ರೆಸ್ ಬಂದುಬಿಟ್ಟು ಲೈಟ್ ಗೋಲ್ಡನ್ ಮಿಕ್ಸ್ ಯೆಲ್ಲೋ ಇದೆ. ಇವತ್ತು ಐ ಮೇಕಪ್ಗೆ ನಾನು ಕಲರ್ ಬೋರ್ಡ್ ಅವರ ಐ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ನಾನು ಇವತ್ತು ಈ ಕಲರ್ಸ್ ಯೂಸ್ ಮಾಡ್ತೀನಿ. ಓಕೆ, ಸೊ ನನ್ನ ಡ್ರೆಸ್ ಕಲರ್ ಬಂದು ಆಲ್ಮೋಸ್ಟ್ ಇದು ಮಿಕ್ಸ್ ಇದೆ. ಸೊ ನೋಡೋಣ. ಫಸ್ಟಿಗೆ ಟ್ರಾನ್ಸಿಷನ್ ಕಲರ್ ಲೈಕ್ ಇದನ್ನು ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಆನ್ ಐಲಿಡ್.
ಇದಾದಮೇಲೆ ಮತ್ತೆ ಐಲಿಡ್ ಮೇಲೆನೇ ಇನ್ನೊಂದು ಶೇಡ್ ಡಾರ್ಕರ್ ಕಲರಿಂದ ಮಾಡ್ತೀನಿ. ಸೊ ಐ ಆಮ್ ಯೂಸಿಂಗ್ ದಿಸ್ ಕಲರ್. ಸೊ ಸೇಮ್ ಐಲಿಡ್ ಮೇಲೆ ಈ ಪ್ಯಾಲೆಟ್ ಏನಂತ ಏನು ಪಿಗ್ಮೆಂಟ್ ಇಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊತಿದ್ದೀನಿ. ನಿಮ್ಮ ಪ್ಯಾಲೆಟ್ ನೋಡ್ಕೊಂಡು ಪಿಗ್ಮೆಂಟ್ ನೋಡಿಕೊಂಡು ನಿಮ್ಮ. ಸೊ ಈಗ ನಾನು ಅದೇ ಶೇಡ್ ಆ್ಯಂಡ್ ಅದೇ ಶೇಡ್ನ ಸ್ವಲ್ಪ ದೊಡ್ಡ ಫ್ಲಫಿ ಬ್ರಷಿಂದ ಅಲ್ಲೇನೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಹಾರ್ಶ್ ಲೈನ್ ಕಾಣೋದಿಲ್ಲ, ಯು ಕ್ಯಾನ್. ಈಗ ನಾನು ಐಲಿಡ್ ಮೇಲೆ ಈ ಕಲರ್ನ ಆ್ಯಂಡ್ ಈ ಕಲರ್ನ ಮಿಕ್ಸ್ ಮಾಡಿ ಹಾಕ್ತೀನಿ. ಈ ಬ್ರಷಿಂದ ಬ್ಲೆಂಡ್ ಮಾಡ್ಕೊತೀನಿ. ಸೊ ಐ ಆಮ್ ಕೀಪಿಂಗ್ ವೆರಿ ಲೈಟ್ ಆ್ಯಂಡ್ ವೆರಿ ಸಿಂಪಲ್. ಸೊ ಇದರಲ್ಲಿ ಏನು ಕಷ್ಟದೇನಿಲ್ಲ ಅಥವಾ ಡಿಫ್ರೆಂಟ್ ಆಗಂತೂ ನಾನೇನು ಮಾಡ್ತಾ ಇಲ್ಲ, ವೆರಿ ಸಿಂಪಲ್. ಸೊ ಈಗ ನಾನು ಬ್ಯೂಟಿ ಅವರ ಪ್ಯಾಲೆಟಲ್ಲಿ ದಿಸ್ ಶಿಮರ್. ಸೊ ಈ ಕಲರ್ನ ಹಾಕಿ ಓನ್ಲಿ ಆನ್ ಮೈ ಐ. ಸೊ ತುಂಬ ಲೈಟಾಗಿ. ಸೊ ಟೈಮ್ ಫಾರ್ ಐಲೈನರ್. ಐಲೈನರಿಗೆ ನಾನು ಮೆಬಿಲಿನ್ ಅವರ ಬೋಲ್ಡ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಅಪ್ಲಿಫ್ಟ್ ಮಾಡಿಕೊಂಡು ವಿಂಗ್ ಲೈನರ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಸ್ಕಾರ. ನಾನಿಲ್ಲಿ ಮೆಬಿಲಿನ್ ಅವರ ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ಸೊ ಫೈನಲ್ ಆಗಿ ನಾನು ಕಾಜಲ್ನ ಹಾಕಿ ಸ್ವಲ್ಪ ಸ್ಮಚ್ ಮಾಡಿ ಐ ಫಿನಿಶ್ ಅಪ್ ವಿತ್ ಐ ಮೇಕಪ್. ಸೊ ಫಾರ್ ದಟ್ ಐ ಆಮ್ ಯೂಸಿಂಗ್ ಸೇಮ್ ಮೆಬಿಲಿನ್ ಅವರ ಕಾಜಲ್. ಈಗ ನಾನು ಸ್ವಲ್ಪ ಬ್ಲ್ಯಾಕ್ ಕಲರ್ನ ತಗೊಂಡು ಬ್ಲ್ಯಾಕ್ ಐ ಶ್ಯಾಡೋನ ತಗೊಂಡು ಆ್ಯಂಡ್ ಸ್ಮಚಿಂಗ್ ದಿಸ್. Yes. So I'm done with my eye makeup. So ಈಗ time for foundation. Yes. ಸೊ ಫೌಂಡೇಶನ್ಗೆ ನಾನು ಐ ಥಿಂಕ್ 2 ಶೇಡ್ಸ್ನ ಮಿಕ್ಸ್ ಮಾಡ್ತೀನಿ. ಒಂದು ಲಾರಿಯಲ್ದು, ಇನ್ನೊಂದು ಮೆಬಿಲಿನ್. ಒನ್ ಈಸ್ ದಿಸ್ ಒನ್ ಇಸ್ ದಿಸ್. ಒಂದು ನನ್ನ ಸ್ಕಿನ್ಗಿಂತ ತುಂಬ ಲೈಟ್ ಶೇಡ್ ಇದೆ, ಇನ್ನೊಂದು ಡಾರ್ಕರ್ ಇದೆ. ಸೊ ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಬ್ಲೆಂಡಿಂಗಿಗೆ ಐ ಆಮ್ ಯೂಸಿಂಗ್ ದಿಸ್ ಸ್ಪಾಂಜ್ ಆ್ಯಂಡ್ ಇದನ್ನು ನೀರಲ್ಲಿ ಡಿಪ್ ಮಾಡಿ ಎಕ್ಸಸ್ ವಾಟರ್ನೆಲ್ಲ ತೆಗೆದು ರೆಡಿ ಆಗಿದೆ. ಸೊ ಹಂಗೆ ಮಾಡೋದ್ರಿಂದ ಏನು ಯೂಸು ಅಂತಂದರೆ ನಿಮಗೆ ನೀಟಾಗಿ ಬ್ಲೆಂಡಿಂಗ್ ಬರುತ್ತೆ, ಎಲ್ಲೂ ಪ್ಯಾಚಿನೆಸ್ ಕಾಣಲ್ಲ. ಅದಕ್ಕೋಸ್ಕರ ನೀವು ಈ ಥರ ಮಾಡಬೇಕು. ಓಕೆ. ಸೊ ಇದನ್ನು 1 2 ಪಂಪ್ ತೊಗೊತಿದ್ದೀನಿ ಆ್ಯಂಡ್ ದಿಸ್ ಒನ್ ಜಸ್ಟ್ 1 ಪಂಪ್. ಇದನ್ನು ತೊಗೊಂಡು ನೀಟಾಗಿ ಐ ಆಮ್ ಮಿಕ್ಸಿಂಗ್. ಸೊ ಐ ಚೆಕ್ ನನ್ನ ಸ್ಕಿನ್ ಶೇಪ್ ಬಂತ ಅಂತ ಫಸ್ಟು. ಎಸ್, ಸ್ವಲ್ಪ ಲೈಟ್ ಆಗಿ ಅನ್ಸುತ್ತಲ್ಲ. ಸೊ ಇನ್ನೊಂದು ಪಂಪ್ನ ಹಾಕ್ತೀನಿ ಇದನ್ನ. ಓಕೆ ಓಕೆ, ನಾನು ಮಿಕ್ಸಿಂಗ್. ಓಕೆ, ಇಟ್ಸ್ ರೆಡಿ. ಸೊ ನಾನು ಒಂದೇ ಸತಿಗೆ ಎಲ್ಲ ಕಡೆ ಡಾಟ್ ಇಟ್ಕೊಂಡು ಬ್ಲೆಂಡ್ ಮಾಡ್ತಾ ಬರೋದಿಲ್ಲ. ಜಸ್ಟ್ ಫಸ್ಟ್ ನಾನು ಒನ್ ಪೋರ್ಷನ್ ಐ ವಿಲ್ ಸ್ಟಾರ್ಟ್. ಓಕೆ, ಇದು ಫುಲ್ ಕವರೇಜ್ ಅಲ್ಲ, ಮೀಡಿಯಂ ಕವರೇಜ್ ಫೌಂಡೇಶನ್. ಸೊ ಹಾಗಾಗಿ ನೀವು 2 ಲೇಯರ್ಸ್ ಅಪ್ಲೈ ಮಾಡಿದ್ರೆ ಗುಡ್. ಇಲ್ಲ ನಿಮಗೆ ನ್ಯಾಚುರಲ್ ಲುಕ್ ಬೇಕು ಜಸ್ಟ್ ಫಾರ್ 2 hours 3 hours ಅಂದರೆ ಸಾಕು. ಸೊ ಡೋಂಟ್ ಫರ್ಗೆಟ್ ನೆಕ್ ಪಾರ್ಟ್. ಅದರಲ್ಲೂ ನೀವು ಡೀಪ್ ಹಾಕ್ತಿದ್ದೀರಾ ಅಂದರೆ ಯು ಮಸ್ಟ್ ಕವರ್ ನೆಕ್ ಪಾರ್ಟ್ ಆಲ್ಸೋ.
ಸೊ ಯಾವುದೇ ಮೇಕಪ್ಪು ನೀವು ಮಾಡಿದ ತಕ್ಷಣ ತುಂಬ ಬೂದಿ ಬೂದಿ ಅಥವಾ ಹೆವಿ ಅಂತ ಅನ್ನಿಸ್ಬೋದು, ಬಟ್ ನಿಮಗೆ ಒಂದು 30 ಮಿನಿಟ್ಸ್ ಆದಮೇಲೆ ಅದು ನೀಟಾಗಿ ನಿಮ್ಮ ಫೇಸಿಗೆ ಸೆಟಲ್ ಆದಮೇಲೆ ಗೊತ್ತಾಗುತ್ತೆ. ಬೇಕಂದರೆ ಇನ್ನೊಂದು ಲೇಯರ್ ಹಾಕೊಬೋದು, ಬಟ್ ಐ ಆಮ್ ನಾಟ್ ಯೂಸಿಂಗ್ ಅನದರ್ ಲೇಯರ್. ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾಟ್ ಫುಲ್ ಕವರೇಜ್ ಫೌಂಡೇಶನ್, ಯು ಕ್ಯಾನ್ ಸಿ. ಬಟ್ ಇವತ್ತಿನ ಮೇಕಪ್ ಬಂದಿದ್ದು ಬೇಸಿಕ್ ಆ್ಯಂಡ್ ಸಿಂಪಲ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಐಬ್ರೋ ಫಿಲ್ಲಿಂಗ್. ನೀವು ನೋಡ್ತಿರ್ಬೋದು ಎಷ್ಟು ಡಾರ್ಕ್ ಇದೆ ನನ್ನ ಐಬ್ರೋ ಅಂತ. ಸೊ ಐ ಡೋಂಟ್ ಲೈಕ್ ಐಬ್ರೋ ಡಿಫೈನ್ ಮಾಡೋಕ್ಕೆ, ತುಂಬ ಒಳಗೆ ಕಾಣುತ್ತೆ ನನಗೆ. ಅದಕ್ಕೋಸ್ಕರ ಐ ಜಸ್ಟ್ ಫಿಲ್ ದಿಸ್ ಗ್ಯಾಪ್ಸ್ ಅಷ್ಟೇ ಸ್ವಲ್ಪ. ಸೊ ಫಾರ್ ದಟ್ ಐ ಆಮ್ ಯೂಸಿಂಗ್ ಶುಗರ್ ಕಾಸ್ಮೆಟಿಕ್ಸ್ ಅವರ ಐಬ್ರೋ ಡಿಫೈನರ್. ಜಸ್ಟ್ ಸಿ ಹೌ ಥಿಕ್ ಇಟ್ ಇಸ್. ಸೊ ಇನ್ನೂ ತಿಕ್ಕಿತ್ತು, ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಈ ಲೆವೆಲಿಗೆ ಬಂದಿದೆ. ಸಿ ಬರೀ ನಾನು ಒಂಚೂರು ಫಿಲ್ ಮಾಡಿದ್ದು, ಇದಕ್ಕೂ ಹೆಂಗೆ ಅನ್ನಿಸ್ತೇನೆ ನೋಡಿ. ಓಕೆ, ನನಗಿದೆ ಜಾಸ್ತಿ ಅನ್ನಿಸ್ತಿದೆ. ಐ ಆಮ್ ನಾಟ್ ಗೋಯಿಂಗ್ ಟು ಫಿಲ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕನ್ಸೀಲ್. ನಾನು ಎಲ್ಲೆಲ್ಲಿ ಹೈಲೈಟರ್ ಅಪ್ಲೈ ಮಾಡ್ತೀನಿ ಆ ಪೋರ್ಷನ್ನ ನಾನು ಕನ್ಸೀಲ್ ಮಾಡ್ತಾ ಇದ್ದೀನಿ. ಜಸ್ಟ್ ನೋಸ್ ಪಾರ್ಟ್, ದಿಸ್ that. ಸೊ ಯು ಕ್ಯಾನ್ ಸಿ ದಿಸ್ ಕ್ಯೂಪಿಡ್ ಬೋನ್ ಅಲ್ಲ, ಈ ಪೋರ್ಷನ್ ಎಷ್ಟು ಪ್ರಾಮಿನೆಂಟ್ ಆಗಿ ಎದ್ದು ಕಾಣ್ತಿದೆ. ಸೊ ಇದ್ರ ಮೇಲೆ ಇನ್ನೂ ಹೈಲೈಟರ್ ಹಾಕಿದ್ರೆ ಇನ್ನೂ ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಆ ಎನ್ಹಾನ್ಸ್ಮೆಂಟಿಗೋಸ್ಕರ ನಾವು ಹೈಲೈಟರ್ ಹಾಕೋ ಮುಂಚೆ ಕನ್ಸೀಲ್ ಮಾಡ್ಕೊಳ್ಳೋದು. ಸೊ ಬಂದು ಕಾಂಟರ್, ಇದು ಶುಗರ್ ಅವರ ಕಾಂಟರ್. ಯಾವ ಶೇಡಿಗೂ 02 ಉಡಿ ವಂಡರ್. ಸೊ ಹೇಗೆ ಕನ್ಸೀಲ್ ಮಾಡೋದು ಅದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಲೈಕ್ ಎಕ್ಸಾಕ್ಟಾಗಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನೀವು ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯು ಕ್ಯಾನ್ ಸಿ ದಟ್. ಸ್ಟೆಪ್ ಬಂದುಬಿಟ್ಟು ಬ್ಲಷ್ ಆ್ಯಂಡ್ ಹೈಲೈಟರ್. ನಾನು ಬ್ಲಷ್ ಆ್ಯಂಡ್ ಹೈಲೈಟರ್ಗೆ ಎರಡಕ್ಕೂ ನಾನು ಅಲ್ಟಾ ಬ್ಯೂಟಿ ಅವರ ಪ್ಯಾಲೆಟ್ಸ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫಾರ್ ಬ್ಲಷ್. ಸೊ ದಿಸ್ ಕಲರ್. ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟರ್. ಫಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಸ್ಪ್ರೇ. ಸೊ ಇವತ್ತು ನಾನು ಲಿಪ್ ಶೇಡ್ಗೆ ಐ ಆಮ್ ಮಿಕ್ಸಿಂಗ್ ದಿಸ್ 2 ಕಲರ್. ನ್ಯೂಡಾಗಿ ಇಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಫ್ರಮ್ ಅಲ್ಟಾ ಬ್ಯೂಟಿ. ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್, ನ್ಯೂಡ್ ಲಿಪ್ಸ್ಟಿಕ್ ಅಲ್ಲಿ. ಆ್ಯಂಡ್ ದಿಸ್ ಇಸ್ ಫ್ರಮ್ ರೆವ್ಲಾನ್. ಸೊ 2 ಶೇಡ್ನ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಫಾರ್ ಲೈನರ್, ಲಿಪ್ ಲೈನರ್. ಸೊ ಫಸ್ಟು ಲಿಪ್ ಲೈನರ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಕ್ವಿಕ್ಕಾಗಿ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋ ಮುಂಚೆ ಡ್ರೆಸ್ ಹಾಕೊಂಡ್ಬರ್ತೀನಿ. ಸೊ ಐ ಆಮ್ ಬ್ಯಾಕ್. ನಾನು ಹೇರ್ಸ್ನ ತುಂಬ ಸಿಂಪಲಾಗಿ ಇಡೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ನನ್ನ ಹೇರ್ ಸ್ಟ್ರೈಟ್ ಇರೋದ್ರಿಂದ ಆ್ಯಂಡ್ ಲೆಂತ್ ಉದ್ದನೂ ಇರೋದ್ರಿಂದ ನಾನು ಹೇರ್ಸ್ನ ಫ್ರೀ ಆಗಿರ್ತೀನಿ. ಬಟ್ ಸೊ ನಾನು ಟ್ರೈ ಮಾಡೋಣ ಫ್ರಂಟ್ ಏನಾದರೂ ಮಾಡೋಕ್ಕೆ.
ಸೊ ನೋಡೋದಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ಎಲಿಗೆಂಟ್ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಈ ಫೆಸ್ಟಿವಲ್ ಸೀಸನ್ಗೆ ಈ ಮೇಕಪ್ನ ಟ್ರೈ ಮಾಡಿ. ಆ್ಯಂಡ್ ಐ ಹೋಪ್ ಈ ಮೇಕಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮೇಕಪ್ ಮಾಡಿದಾಗ ಇಟ್ ಲುಕ್ಸ್ ವೆರಿ ಹೆವಿ ಆ್ಯಂಡ್ ತುಂಬ ಬೂದಿ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು, ಬಟ್ ಒಂದು ಸೆಟಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಂತ. ಸೊ ಐ ಮೇಕಪ್ಪು ವೆರಿ ಸಿಂಪಲ್ ಆ್ಯಂಡ್ ಲಿಪ್ಸ್ಟಿಕ್ಕು ನ್ಯೂಡ್ ಇಟ್ಟಿದ್ದೀನಿ ಆ್ಯಂಡ್ ಫೌಂಡೇಶನ್ ಆಲ್ಸೋ ವೆರಿ ಮೀಡಿಯಮ್ ಕವರೇಜ್, ಬಟ್ ಸ್ಟಿಲ್ ಯು ಕ್ಯಾನ್ ಸಿ ಹೌ ಇಟ್ ಕೇಮ್ ಔಟ್ ಅಲ್ಲ. ಔಟ್ಫಿಟ್ಟನ್ನು ತುಂಬ ಲೈಟ್ ಕಲರ್ ಹಾಕಿದ್ದೀನಿ ಆ್ಯಂಡ್ ವೆರಿ ಸಿಂಪಲ್, ಏನೂ ಹಾಕಿಲ್ಲ, ಜಸ್ಟ್ ವೆರಿ ಹೆವಿ ಇಯರಿಂಗ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ದಿಸ್ ಹೇರ್ ಸ್ಟೈಲ್ ಅಷ್ಟೇ, ಏನೂ ಇಲ್ಲ. ಈ ಕಡೆ ಒಂದು ಕ್ಲಿಪ್ ಹಾಕಿದ್ದೀನಿ, ಈ ಕಡೆ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಸೊ ಓಕೆ, ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಮತ್ತೆ ನಾಳೆ ಬೇರೆ ವಿಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು.